ಹರೇ ನಮಃ. ಶುರು ಮಾಡಿಸ್ಕೊಳ್ರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಇಲ್ಲಿಯವರೆಗೆ ನಿನ್ನೆ ತಿಳಿದ ಹಾಗೆ ವೇದವ್ಯಾಸ ದೇವರು ಸೂತ್ರವನ್ನ ರಚನೆ ಮಾಡಿಕೊಟ್ರು. ಯಾಕೆ ಅಂದ್ರೆ ಸೂತ್ರಾರ್ಥವನ್ನ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ, ಎಲ್ಲ ವಿಚಾರಗಳ, ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದಂತಹ ಎಲ್ಲ ಅರ್ಥಗಳ ವಿಚಾರಗಳ ನಿರ್ಣಯವನ್ನ ಮಾಡಿಕೊಳ್ಳುವುದಕ್ಕಾಗಿ ಸೂತ್ರವನ್ನ ರಚನೆ ಮಾಡಿದ್ದು ಅಂತ ಹೇಳಿ, ಹಾಗಾದರೆ ಸೂತ್ರಾರ್ಥವನ್ನ ಇಟ್ಟುಕೊಂಡು ಎಲ್ಲದರ ನಿರ್ಣಯವನ್ನ ಮಾಡಿಕೊಳ್ಳಬೇಕಾದರೆ ಸೂತ್ರಾರ್ಥ ಏನು ಅಂತ ಪ್ರಶ್ನೆ ಬಂದಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಅದನ್ನು ತಿಳಿಸಿಕೊಟ್ರು. ಸೂತ್ರಾರ್ಥ ಏನು, ಸೂತ್ರದಲ್ಲಿ ವೇದವ್ಯಾಸದೇವರು ಏನನ್ನ ಹೇಳಿದ್ದಾರೆ, ಆ ಯಾವ ಅರ್ಥ ಇದೆ, ಏನು ವಿಷಯ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಿದೆಯಲ್ಲ ಅದರ ನಿರ್ಣಯವನ್ನ ಮಾಡಿಕೊಳ್ಳುವುದು ಅಂತ ಸೂತ್ರಾರ್ಥವನ್ನ ತಿಳಿಸಿಕೊಟ್ರು. ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿ 46ನೇ ಶ್ಲೋಕದಲ್ಲಿಯೂ ಕೂಡ ಮತ್ತೆ ಸೂತ್ರಾರ್ಥ ಮತ್ತೇನಿದೆ, ಮತ್ತೆ ಸೂತ್ರಾರ್ಥವನ್ನ ಏನ್ ಹೇಳಿದ್ದಾರೆ ವೇದವ್ಯಾಸ ದೇವರು, ಅದಕ್ಕೆ ತಕ್ಕಂತೆ ಮತ್ತೆ ನಿರ್ಣಯವನ್ನ ಹೇಗೆ ಮಾಡಿಕೊಳ್ಳಬೇಕು ಎಂಬುದಕ್ಕಾಗಿ ಇನ್ನು 2 ಪಾದಗಳಿಂದ 46ನೇ ಶ್ಲೋಕದಲ್ಲಿ 2 ಪಾದಗಳಿಂದ ಸೂತ್ರಾರ್ಥವನ್ನ ಹೇಳಿ ಮುಗಿಸ್ತಾ ಇದ್ದಾರೆ. 46ನೇ ಶ್ಲೋಕ. ತಾರತಮ್ಯಂ ಚ ಮುಕ್ತಾನಾಂ ವಿಮುಕ್ತಿರ್ವಿದ್ಯಯಾ ತಥಾ ತಸ್ಮಾದೇತದ್ವಿರುದ್ಧಂ ಯತ್ ಮೋಹಾಯ ತದುದಾಹೃತಂ. ತಾರತಮ್ಯಂ ಚ ಮುಕ್ತಾನಾಂ ವಿಮುಕ್ತಿರ್ವಿದ್ಯಯಾ ತಥಾ ತಸ್ಮಾದೇತದ್ವಿರುದ್ಧಂ ಯನ್ಮೋಹಾಯ ತದುದಾಹೃತಂ ಎಂಬುದಾಗಿ 46ನೇ ಶ್ಲೋಕ. ಪದವಿಭಾಗ. ತಾರತಮ್ಯಂ ಚ ಮುಕ್ತಾನಾಂ ವಿಮುಕ್ತಿ ವಿದ್ಯೆಯ, ವಿಮುಕ್ತಿರ್ವಿದ್ಯೆಯ ಅಂತಿದೆ, ವಿಮುಕ್ತಿ ವಿದ್ಯೆಯ ತಥಾ
ತಸ್ಮಾತ್ ಏತತ್ ವಿರುದ್ಧಂ, ತಸ್ಮಾತ್ ಏತದ್ ವಿರುದ್ಧಂ ಅಂತಿದೆ, ತಸ್ಮಾತ್ ಏತತ್ ವಿರುದ್ಧಂ ಯತ್ ಮೋಹಾಯ ತತ ಉದಾಹೃತಂ ಎಂಬುದಾಗಿ ಬಿಡಿಸಿಕೊಳ್ಳಬೇಕು, ಪದಚ್ಛೇದ ಮಾಡಿಕೊಳ್ಳಬೇಕು. ಮತ್ತೆ ಸೂತ್ರಾರ್ಥ ಏನು ಎಂಬುದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದೇದ್ ನೋಡಿ, ತಾರತಮ್ಯಂಚ ಮುಕ್ತಾನಾಂ. ಹಿಂದೆ ಎರಡು ಶ್ಲೋಕಗಳಲ್ಲಿ ಹೇಳಿದಂತಹ ಸೂತ್ರಾರ್ಥ ಏನು? ಸರ್ವದೋಷ ವಿಹೀನತ್ವ, ಸರ್ವೈಃ ಗುಣೈಃ ಉದೀರ್ಣತ, ಸರ್ವರೂಪೇಷು ಅಭೇದಃ, ಸದೈವ ಜೀವಭೇದಃ, ಸರ್ವವೇದೇಡ್ಯತ, ಇವುಗಳನ್ನ ಸೂತ್ರಾರ್ಥ ಅಂತ ಹೇಳಿ, ಈಗ ತಾರತಮ್ಯಂಚ ಮುಕ್ತಾನಾಂ, ಮುಕ್ತಾನಾಂ ತಾರತಮ್ಯಂ, ಮುಕ್ತರಿಗೆ ತಾರತಮ್ಯ, ಮುಕ್ತರಲ್ಲಿ ತಾರತಮ್ಯ. ಯಾರು ಮೋಕ್ಷವನ್ನು ಹೊಂದಿದ್ದಾರೋ, ಮೋಕ್ಷವನ್ನು ಹೊಂದಿದ್ದಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಒಂದೇ, ಎಲ್ಲರೂ ಸಮಾನ ಅಂತ ಆಗೋದಿಲ್ಲ. ಇಲ್ಲಿಯೂ ಸಮಾನ ಇಲ್ಲ, ಇಲ್ಲಿಯೂ ಉತ್ತಮರು ಅಧಮರು ಅಂತ ತಾರತಮ್ಯ ಇದ್ದೇ ಇದೆ. ಜ್ಞಾನದಿಂದ, ವಯಸ್ಸಿನಿಂದ ಹೀಗೆ ತಾರತಮ್ಯ ಇದ್ದೇ ಇದೆ. ಅದೇ ರೀತಿಯಾಗಿ ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ, ಮೋಕ್ಷದಲ್ಲಿಯೂ ಕೂಡ ಅವರವರ ಯೋಗ್ಯತಾನುಸಾರ ತಾರತಮ್ಯ ಇದ್ದೇ ಇದೆ. ಅವರ ಯೋಗ್ಯತಾನುಸಾರ ಅವರ ಶಕ್ತಿಯಾಗಲಿ, ಅವರ ಜ್ಞಾನವಾಗಲಿ, ಹೀಗೆ ಅವರ ಒಂದು ಅನೇಕ ಗುಣಗಳಾಗಲಿ, ಆ ಗುಣಗಳಿಗೆ ಅನುಗುಣವಾಗಿ ತಾರತಮ್ಯ ಇದ್ದೇ ಇದೆ ಎಂಬುದನ್ನ ಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಮುಕ್ತಾನಾಂ ತಾರತಮ್ಯಂ, ಈ ಒಂದು ಅರ್ಥವನ್ನು ಕೂಡ ಸೂತ್ರದಲ್ಲಿ ಹೇಳಿದ್ದಾರೆ. ಇದರಿಂದ ಹೇಳಿದ್ದಾರೆ ಅಂದ್ರೆ, ಯಾವ ಸೂತ್ರದಿಂದ ಹೇಳಿದ್ದಾರೆ ಅಂದ್ರೆ, ಇಯದಾಮನನಾಥ್ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ 3ನೇ ಪಾದ 35ನೆಯ ಸೂತ್ರ. ಈ ಸೂತ್ರದಲ್ಲಿ ಮುಕ್ತರಿಗೆ ತಾರತಮ್ಯವನ್ನ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಅದೇ ರೀತಿಯಾಗಿ ತನ್ಮನ ಪ್ರಾಣ ಉತ್ತರಾತ್ ಅಂತ ಬ್ರಹ್ಮಸೂತ್ರದ 4ನೇ ಅಧ್ಯಾಯ 2ನೇ ಪಾದ 3ನೆಯ ಸೂತ್ರ. ಇದು 2 ಸೂತ್ರಗಳನ್ನ ಟಿಪ್ಪಣಿಕಾರರು ಜನಾರ್ದನ ಭಟ್ಟರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. 2 ಸೂತ್ರವನ್ನ ಕೊಟ್ಟು ಇತ್ಯಾದವು ಅಂತ ಹೇಳ್ತಾರೆ ಎಲ್ಲ ಕಡೆಗೂ. ಅಂದ್ರೆ ಇದು 2 ಸೂತ್ರದಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಇವೇ ಮೊದಲಾದಂತಹ ಸೂತ್ರಗಳಲ್ಲಿ ಮುಕ್ತರಿಗೂ ತಾರತಮ್ಯ ಇದೆ, ಮುಕ್ತರಲ್ಲಿಯೂ ತಾರತಮ್ಯ ಇದೆ ಎಂಬುದನ್ನ ವೇದವ್ಯಾಸ ದೇವರು ಸೂತ್ರದಲ್ಲಿ ವಿಷಯವನ್ನ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂತೆ ಎಲ್ಲ ಶಾಸ್ತ್ರಗಳ ಅರ್ಥವನ್ನು ಕೂಡ ನಿರ್ಣಯ ಮಾಡಿಕೊಳ್ಳಬೇಕು. ತಾರತಮ್ಯ ಇಲ್ಲ ಅಂತನ್ನುವಂತೆ ಕಾಣುವಂತಹ ವಿಷಯ ಏನಾದರೂ ಬಂತು ಅಂದ್ರೆ ಅದಕ್ಕೆ ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ತಾರತಮ್ಯ ಇದ್ದೇ ಇದೆ ಎಂಬುವಂತಹ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ವಿಮುಕ್ತಿರ್ ವಿದ್ಯೆಯ ತಥಾ ಅಂತ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ವಿದ್ಯೆಯ ವಿಮುಕ್ತಿ, ವಿದ್ಯೆಯಿಂದ ವಿಮುಕ್ತಿ. ವಿದ್ಯಾ ಎಂಬುದಕ್ಕೆ ಜ್ಞಾನ ಅಂತ ಅರ್ಥ. ಅಪರೋಕ್ಷ ಜ್ಞಾನದಿಂದಲೇನೆ ಮೋಕ್ಷ. ಪರೋಕ್ಷ ಜ್ಞಾನದಿಂದ ಭಕ್ತಿ ಮತ್ತೆ ಜ್ಞಾನ, ವಿಶೇಷವಾಗಿ ಅಪರೋಕ್ಷ ಜ್ಞಾನ ಆಗ್ತದೆ. ಮೇಲೆ ಒಟ್ಟು ಅಪರೋಕ್ಷ ವಿದ್ಯಾ ಎಂಬುದಕ್ಕೆ ಜ್ಞಾನ ಅಂತ. ಅಪರೋಕ್ಷ ಜ್ಞಾನದಿಂದಾಗಿ ವಿಮುಕ್ತಿ, ಮೋಕ್ಷ ಆಗ್ತದೆ. ಜ್ಞಾನದಿಂದ ಮೋಕ್ಷ, ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ದಾಸರು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಶಾಸ್ತ್ರ ಹೇಳಿದಂತೆ, ಶಾಸ್ತ್ರ ಹೇಳ್ತಾ ಇದ್ದದ್ದು ವಿಮುಕ್ತಿರ್ ವಿದ್ಯೆಯ ತಥಾ, ವಿದ್ಯೆಯಿಂದಲೇನೆ ವಿಮುಕ್ತಿ ಅಂತ ಎಲ್ಲ ಶಾಸ್ತ್ರ ಹೇಳ್ತದೆ. ಶ್ರೀಮದ್ ವೇದವ್ಯಾಸ ದೇವರು ಕೂಡ ಇದನ್ನ ಸೂತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿದ್ಯೈವತು ನಿರ್ಧಾರಣಾತ್, ವಿದ್ಯೈವತು ನಿರ್ಧಾರಣಾತ್ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ ಪಾದ 48ನೆಯ ಸೂತ್ರ. ಈ ಸೂತ್ರದಲ್ಲಿ ಇತ್ಯಾದಿ ಸೂತ್ರಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವೇದವ್ಯಾಸ ದೇವರು ವಿದ್ಯೈವತು ನಿರ್ಧಾರಣ ಸೂತ್ರ ಹೇಳ್ತದೆ ನೋಡಿ. ವಿದ್ಯೈವತು ನಿರ್ಧಾರಣ, ವಿದ್ಯೆಯಿಂದಲೇನೆ ನಿರ್ಧಾರ ಮಾಡಿಕೊಳ್ಳಬೇಕು. ಏನ್ ನಿರ್ಧಾರ ಮಾಡಿಕೊಳ್ಳಬೇಕು? ಮೋಕ್ಷ ಅಂತ, ಮೋಕ್ಷವನ್ನ ನಿರ್ಧಾರ ಮಾಡಿಕೊಳ್ಳಬೇಕು. ಅಂದ್ರೆ ವಿದ್ಯೆಯಿಂದಲೇ ಮೋಕ್ಷ ಎಂಬ ವಿಚಾರವನ್ನ ಅಲ್ಲಿ ಸೂತ್ರದಲ್ಲಿ ಸಮರ್ಥನೆಯನ್ನ ವೇದವ್ಯಾಸ ದೇವರು ಮಾಡಿದ್ದಾರೆ. ಹೀಗಾಗಿ ಇದು ಕೂಡ ಸೂತ್ರಾರ್ಥವೇ. ಹೀಗಾಗಿ ಈ ಸೂತ್ರಾರ್ಥವನ್ನ ಇಟ್ಟುಕೊಂಡು ಇದಕ್ಕೆ ತಕ್ಕಂತೇನೆ ಎಲ್ಲದರ ನಿರ್ಣಯವನ್ನು ಮಾಡಬೇಕು. ಇದಕ್ಕೆ ವಿರುದ್ಧವಾಗಿ ನಿರ್ಣಯವನ್ನ ಮಾಡಬಾರದು. ವಿದ್ಯೆಯಿಂದ ಮೋಕ್ಷ ಇಲ್ರಿ, ಕೆಲವು ಜನ ಕರ್ಮದಿಂದ ಮೋಕ್ಷವನ್ನು ಹೊಂದಿದ್ದಾರೆ ಅಂತ ಅಂದುಕೊಂಡು ಬಿಡೋದಲ್ಲ, ಆ ರೀತಿ ತಿಳಿದುಕೊಳ್ಳೋದಲ್ಲ. ವೇದವ್ಯಾಸ ದೇವರು ಸೂತ್ರದಲ್ಲಿ ಹೇಳಿದ್ದಾರೆ, ವಿದ್ಯೈವತು ನಿರ್ಧಾರಣಾತ್ ಏವಕಾಲವನ್ನು ಹೇಳಿದ್ದಾರೆ.
ವಿದ್ಯೆಯಿಂದಲೇನೆ ಜ್ಞಾನದಿಂದಲೇನೆ ಮೋಕ್ಷನೇ ಹೊರತು ಇನ್ನು ಸರ್ವಥಾ ಯಾವುದರಿಂದಲೂ ಮೋಕ್ಷ ಇಲ್ಲ. ಕರ್ಮದಿಂದ ಮೋಕ್ಷ ಅಂತ ಕೆಲವು ಕಡೆ ಕಂಡಿದೆಯಲ್ಲ ಹೇಳಿದ್ದಾರಲ್ಲ ಅಂದ್ರೆ ಅಲ್ಲಿ ಸರ್ವಥಾ ಕರ್ಮದಿಂದ ಮೋಕ್ಷ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು. ಕರ್ಮ ಅದು ಜ್ಞಾನಕ್ಕೆ ಸಾಧನವಾದದ್ದು. ಆ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ಕರ್ಮವನ್ನ ಮಾಡಿದ್ದು. ಕರ್ಮದಿಂದ ಮೋಕ್ಷ ಆಯಿತು ಅಂದ್ರೆ ಕರ್ಮ ಮಾಡಿದ್ದಕ್ಕಾಗಿ ಜ್ಞಾನ ಬಂತು, ಅಪರೋಕ್ಷ ಜ್ಞಾನವಾಗಿ ಆ ಜ್ಞಾನದಿಂದಾಗಿ ಮೋಕ್ಷ ಆಯಿತು ಅಂತ ತಿಳಿದುಕೊಳ್ಳಬೇಕೆ ಹೊರತು ಡೈರೆಕ್ಟ್ ಆಗಿ ಸಾಕ್ಷಾತ್ತಾಗಿ ಕರ್ಮದಿಂದಲೇನೆ ಮೋಕ್ಷ ಆಯಿತು ಅಂತ ಸರ್ವಥಾ ಅಲ್ಲಿ ಎಲ್ಲಿ ಕರ್ಮದಿಂದ ಮೋಕ್ಷ ಅಂತ ಹೇಳಿದ್ದಾರಲ್ಲ ಅಲ್ಲಿ ಕರ್ಮದಿಂದಲೇನೇ ಮೋಕ್ಷ ಅಂತ ತಿಳಿದುಕೊಳ್ಳಬಾರದು. ಯಾಕೆ ವೇದವ್ಯಾಸದೇವರ ಸೂತ್ರದಲ್ಲಿ ಹೇಳಿದ್ದು ವಿದ್ಯೈವತು ನಿರ್ಧಾರಣ, ವಿದ್ಯೆಯಿಂದಲೇನೆ ಜ್ಞಾನದಿಂದಲೇನೆ ಮೋಕ್ಷ ಅಂತ ಹೇಳಿದಾಗ ಅಲ್ಲಿ ಕರ್ಮದಿಂದ ಬೇರೆ ಶಾಸ್ತ್ರದಲ್ಲಿ ಕರ್ಮದಿಂದ ಮೋಕ್ಷ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿ ನಿರ್ಣಯವನ್ನು ಹೇಗೆ ಮಾಡಿಕೊಳ್ಳಬೇಕು? ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಪರಂಪರೆಯ ಕರ್ಮದಿಂದ ಮೋಕ್ಷ ಆಗಿದ್ದು, ಸಾಕ್ಷಾತ್ತಾಗಿ ಜ್ಞಾನದಿಂದಲೇನೆ ಮೋಕ್ಷ. ಕರ್ಮದಿಂದ ಮೋಕ್ಷ ಅಂತ ಹೇಗೆ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಪರಂಪರೆಯ ಜ್ಞಾನದ್ವಾರ ಕರ್ಮದಿಂದ ಮೋಕ್ಷ ಅಂತ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಸರ್ವಥಾ ಕರ್ಮದಿಂದಲೇನೆ ಮೋಕ್ಷ ಅಂತ ತಿಳಿದುಕೊಳ್ಳಬಾರದು. ಆ ಶಾಸ್ತ್ರದಲ್ಲಿ ಹೇಳಿದಂತಹ ಅರ್ಥವನ್ನು ಕೈ ಬಿಡಬಾರದು. ಯಾವ ಶಾಸ್ತ್ರ ಸಚ್ಚಾಸ್ತ್ರನೇ ಇದೆ, ಕರ್ಮದಿಂದ ಮೋಕ್ಷ ಅಂತ ಹೇಳ್ತಾ ಇದೆ, ಅದು ತಪ್ಪು, ಈ ಶಾಸ್ತ್ರ ತಪ್ಪು ಅಂತ ಅನ್ಲಿಕ್ಕೆ ಹೋಗಬಾರದು. ಕರ್ಮದಿಂದ ಮೋಕ್ಷ ಅಂತ ಹೇಳಿದ್ದಾರೆ ಅಂದ್ರೆ ಅವರ ಅಭಿಪ್ರಾಯ ಏನು, ಆ ಶಾಸ್ತ್ರದ ಅಭಿಪ್ರಾಯ ಏನು, ವಾಕ್ಯದ ಅಭಿಪ್ರಾಯ ಏನು ಅಂದ್ರೆ ಕರ್ಮದಿಂದ ಮೋಕ್ಷ ಅಂದ್ರೆ ಜ್ಞಾನದ್ವಾರ ಕರ್ಮದಿಂದ ಮೋಕ್ಷ ಅಂತೆ ಅಭಿಪ್ರಾಯ. ಹಿಂಗ ಅರ್ಥವನ್ನು ಮಾಡಿಕೊಂಡ್ರೆ ಆ ಶಾಸ್ತ್ರವನ್ನೂ ಕೈ ಬಿಟ್ಟಂತೆ ಆಗೋದಿಲ್ಲ, ವೇದವ್ಯಾಸದೇವರ ಒಂದು ಸೂತ್ರಾರ್ಥವನ್ನು ಕೂಡ ಅದನ್ನ ಬಿಟ್ಟಂತೆ ಆಗೋದಿಲ್ಲ, ಅದರಿಂದಲೇನೆ ನಿರ್ಣಯವನ್ನ ಮಾಡಿಕೊಂಡಂತೆ ಆಗ್ತದೆ. ಅದಕ್ಕಾಗಿ ಹೀಗೆ ಎಲ್ಲೇ ಒಂದು ವಿಷಯಗಳು ಬಂತು ಅಂದ್ರೆ ಆ ವಿಷಯಗಳನ್ನ ಹೇಗೆ ನಾವು ನಿರ್ಣಯ ಮಾಡಿಕೊಳ್ಳಬೇಕು ಅಂದ್ರೆ ಹೀಗೆ ಒಂದು ಆಗ ಹೇಳಿದಂತೆ ಒಂದು ಉದಾಹರಣೆ ಕೊಟ್ಟದ್ದು, ಹೀಗೆ ಎಲ್ಲ ಸೂತ್ರಾರ್ಥವನ್ನ ಇಟ್ಟುಕೊಂಡೇನೆ ಅದಕ್ಕೆ ವಿರೋಧ ಬರದಂತೇನೆ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಅದನ್ನೇ ಹೇಳಿದೊಟ್ಟು ಈ ಶ್ಲೋಕದಲ್ಲಿ ತಾರತಮ್ಯಂ ಚ ಮುಕ್ತಾನಾಂ ವಿಮುಕ್ತಿರು ವಿದ್ಯೆಯಾ ತಥಾ ಅಂತ ಈ ಎರಡು ಸೂತ್ರಾರ್ಥವನ್ನ ತಿಳಿಸಿ ಶ್ರೀಮದಾಚಾರ್ಯರು ಹೇಳ್ತಾರೆ, ತಸ್ಮಾದೇತದ್ ವಿರುದ್ಧಂ ಯತ್ ಮೋಹಾಯ ತದುದಾಹೃತಂ. ಇಷ್ಟು ಸೂತ್ರಾರ್ಥಗಳು. ಅದಕ್ಕಾಗಿ ಯಸ್ಮಾತ್ ಯಾವ ಕಾರಣಕ್ಕಾಗಿ ಸೂತ್ರಾರ್ಥಗಳಾಗಿವೆಯೋ, ಸೂತ್ರದಲ್ಲಿ ವೇದವ್ಯಾಸದೇವರು ಹೇಳಿದ್ದಾರೋ, ತಸ್ಮಾತ್ ಅದಕ್ಕಾಗಿ ಏತೇಷಾಂ ಸೂತ್ರಾಣಾಂ, ಏತದ್ ವಿರುದ್ಧಂ ಅಂತಿದೆಯಲ್ಲ, ಏತದ್ ವಿರುದ್ಧಂ ಅಂದ್ರೆ ಸೂತ್ರಾಣ ಏತತ್ ಸೂತ್ರಾಣಾಂ ವಿರುದ್ಧಂ, ಏತೇಷಾಂ ಸೂತ್ರಾಣಾಂ ವಿರುದ್ಧಂ, ಈ ಬ್ರಹ್ಮಸೂತ್ರಗಳಿಗೆ ಯಾವುದು ವಿರುದ್ಧವಾಗಿವೆಯೋ ಅವು ಮೋಹಾಯ ತತ್ ಮೋಹಾಯ ಉದಾಹೃತಂ, ಅವೆಲ್ಲವೂ ಕೂಡ ಮೋಹನೆಗಾಗಿ ಹೇಳಿದ್ದು ಅಂತ ತಿಳಿದುಕೊಳ್ಳಬೇಕೇ ಹೊರತು ಸರ್ವಥಾ ಅವು ಅದೇ ರೀತಿಯಾಗಿ ಸರಿ ಅಂತ ತಿಳಿದುಕೊಳ್ಳಬಾರದು. ಯಾವುದು ಮೋಹಕ ಶಾಸ್ತ್ರಗಳಿವೆಯೋ ಅಂತಹ ಶಾಸ್ತ್ರದಲ್ಲಿ ಹೇಳಿದಂತಹ ವಿಚಾರವನ್ನ ಅವು ಮೋಹಕ ಶಾಸ್ತ್ರ ಅಂತ ತಿಳಿದುಕೊಳ್ಳಬೇಕೆ ಹೊರತು, ಯಾಕೆ ಸೂತ್ರಾರ್ಥಕ್ಕೆ ವಿರುದ್ಧವಾದ್ದರಿಂದ ಅವುಗಳನ್ನ ಮೋಹಕ ಶಾಸ್ತ್ರ ಅಂತ ತಿಳಿದುಕೊಳ್ಳಬೇಕು ಹೊರತು ಸರ್ವಥಾ ಅವು ಸರಿ ಅಂತ ತಿಳಿದುಕೊಳ್ಳಬಾರದು ಎಂಬುದನ್ನ ಶ್ರೀಮದಾಚಾರ್ಯರು ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇಷ್ಟು ತಿಳಿಸಿ ಈ ಒಂದು ವಿಷಯ ಎಲ್ಲಿಂದ ಶುರು ಆಗಿತ್ತು ಅಂದ್ರೆ ಋಗಾದಯ ಅಂತ ಒಂದು ಶ್ಲೋಕ ಬಂತು ಹಿಂದೆ. ಋಗಾದಯಶ್ಚತ್ವಾರ ಪಂಚರಾತ್ರಂ ಚ ಭಾರತಂ ಅಂತ 30ನೇ ಶ್ಲೋಕ. ಆ 30ನೇ ಶ್ಲೋಕದಿಂದ ಈ ವಿಷಯ ಪ್ರಾರಂಭವಾಗಿದ್ದು. ತಾವು ಹೇಳಿದಂತಹ ವಿಷಯಕ್ಕೆ ಅನೇಕ ಪ್ರಮಾಣಗಳನ್ನ ಕೊಟ್ಟು ನನ್ನ ಮಾತು ಸಪ್ರಮಾಣಕವಾದದ್ದು, ನಿಷ್ಪ್ರಮಾಣಕವಲ್ಲ ಅಂತ ತಿಳಿಸ್ತಾ ನಾ ಕೊಟ್ಟಂತಹ ಎಲ್ಲ ಪ್ರಮಾಣಗಳು ಕೂಡ ಯಾವುದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳು, ಪಂಚರಾತ್ರ, ಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ ಇವೆಲ್ಲವೂ ಕೂಡ ಸ್ವತಃ ಪ್ರಮಾಣ ಅಂತ ತಿಳಿಸ್ತಾ ವಿಶೇಷರಾಗಿದ್ದು. ಈ ವಿಶೇಷರಾಗಿದ್ದನ್ನ ಈಗ ಈ ಶ್ಲೋಕದಿಂದ ಉಪಸಂಹಾರ ಮಾಡ್ತಾರೆ. ಮುಂದಿನ ಶ್ಲೋಕದಿಂದ 47ನೇ ಶ್ಲೋಕದಿಂದ 30ನೇ ಶ್ಲೋಕದಲ್ಲಿ ಪ್ರಾರಂಭ ಮಾಡಿದಂತಹ ವಿಷಯವನ್ನ ಈ ಶ್ಲೋಕದಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. 47ನೇ ಶ್ಲೋಕ. ಆಚಾರ್ಯ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ, ಡೌಟ್ ಕೇಳಬಹುದಾ? ಕೇಳಿ. ವ್ಯಾಸತೀರ್ಥರು ಪ್ರಮೇಯ ನವಮಾಲಿ ಪ್ರಮೇಯಗಳು ಬರೆದಿದ್ದಾರೆ ಎಲ್ಲರಿಗೂ. ಹೌದು.
ಬಂದು ಬರುತ್ತೆ. ಅಮಲ ಭಕ್ತಿಶ್ಚ ತತ್ಸಾಧನಂ. ಅದಕ್ಕೆ ಅರ್ಥ ಹೌದು. ಮಾಡ್ಕೊಂಡು ಜ್ಞಾನ ಉಳ್ಳದ ಭಕ್ತಿ. ನೀವು ಕರ್ಮ ಹೇಳಿದ್ರಿ, ಧ್ಯಾನ ಹೇಳಿದ್ರಿ. ಕರ್ಮ, ಹಾ, ಭಕ್ತಿ. ಭಕ್ತಿನೂ ತಗೊಳ್ರಿ. ಭಕ್ತಿನೂ ಸಾಧನ, ಭಕ್ತಿನೂ ಮೋಕ್ಷಕ್ಕೆ ಸಾಧನ. ಮತ್ ಜ್ಞಾನ ಅದು ಉಳ್ಳದ ಅಷ್ಟೇ. ಭಕ್ತಿ ಒಂದೇ ಹಿಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ರಿ? ಭಕ್ತಿ ಒಳ್ಳೇದು, ಆದ್ರೆ ಜ್ಞಾನ ಇರ್ಬೇಕು. ನಾನು ಯಾಕೆ ಭಕ್ತಿ ಮಾಡ್ತಾ ಇದ್ದೀನಿ, ಅದು ಹೌದು. ಸರ್ಕಲ್. ಮೊದಲು ಜ್ಞಾನ ಆಮೇಲೆ ಭಕ್ತಿ, ಆಮೇಲೆ ಜ್ಞಾನ ಆಮೇಲೆ ಭಕ್ತಿ. ಅದು ಪರಿಪಕ್ವ ಆಗ್ಬೇಕಾದ್ರೆ ನೀವು ಗುಂಡಗೆ ತಿರ್ತಾ ಇರ್ಬೇಕು. ಅದಕ್ಕೆ ಅನೇಕ ಜನ್ಮಗಳು ಆಗ್ಬೋದು, ಬಟ್ ಹೌದು. ಹೌದು. ಒಂದಿಲ್ಲ ಅಂತ ಹಂಗಲ್ಲ. ಎರಡು ಕೂಡ್ಕೊಂಡ್ ಬರ್ಬೇಕು. ಅಂದ್ರೆ ಮೂರು ಕೂಡ್ಕೊಂಡು. ಅದೇ ಪ್ರಧಾನವಾದದ್ದು ಜ್ಞಾನ. ನೋಡಿ, ಹೌದು, ಜ್ಞಾನ ಇಲ್ಲದೇನೆ ಭಕ್ತಿ ಹುಟ್ಟೋದೇ ಇಲ್ಲ. ಹೌದು, ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರೀತಿ ಭಕ್ತಿ ಅಂದ್ರೆ ದೇವರ ಮೇಲೆ ಮಾಡುವಂತಹ ಪ್ರೀತಿಗೆ ಭಕ್ತಿ ಅಂತ ಕರೆಯೋದು. ದೇವರ ಮೇಲೆ ಪ್ರೀತಿ ಹುಟ್ಟಬೇಕು ಅಂದ್ರೆ ದೇವರು ಮಾಡಿದಂತಹ ಉಪಕಾರದ ಸ್ಮರಣೆ ನಮಗಿರಬೇಕು, ದೇವರ ಜ್ಞಾನ ನಮಗಿರಬೇಕು. ದೇವರ ಜ್ಞಾನ ಇದ್ದಂತೆ ಇದ್ದಂತೆ ಎಷ್ಟು ಜ್ಞಾನ ನಾವು ಪಡೆದುಕೊಳ್ಳುತ್ತೇವೆ ಅಷ್ಟು ಭಕ್ತಿ ಉದ್ರೇಕ ಆಗ್ತಾ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹೌದು, ಹಾಗಾಗಿ ಹೌದು. ಭಕ್ತಿ ಸಹಿತವಾದಂತಹ ಜ್ಞಾನನೇ, ಒಟ್ಟು ಜ್ಞಾನನೇ ಪ್ರಧಾನ. ಜ್ಞಾನ ಇಲ್ಲದೆ ಹೋದ್ರೆ ಭಕ್ತಿ ಹುಟ್ಟೋದೇ ಇಲ್ಲ. ಜ್ಞಾನ ಉಳ್ಳದ ಕೆಲವೊಂದು ಕಡೆ ಭಕ್ತಿ, ಜ್ಞಾನ ಸೇರ್ಕೊಂಡಿರೋ ಭಕ್ತಿ. ಹೌದು, ಜ್ಞಾನನೇ ಪ್ರಧಾನ. ಜ್ಞಾನ ಇಲ್ಲದೆ ಭಕ್ತಿ ಬರೋದೇ ಇಲ್ಲ. ಆಯ್ತು, ಆಯ್ತು. ಸೊ ಭಕ್ತಿ ನಾವು ಸಹಿತ. ಹಂಗೆ ವ್ಯಾಸ ತೀರ್ಥರು ಬರ್ದಿರೋದನ್ನ ನಾವು ಹಂಗೆ ತಿಳ್ಕೋಬೇಕು. ಹೌದು, ಹೌದು, ಹೌದು. ಜ್ಞಾನ ಎರಡೇ. ಇಲ್ಲದೆ ಭಕ್ತಿ ಹುಟ್ಟೋದೇ ಇಲ್ಲ. ಹ್ಮ್. ಭಕ್ತಿನೂ ಪ್ರಧಾನ. ಎಲ್ಲದಕ್ಕಿಂತಲೂ ಭಕ್ತಿನೇ ಬೇಕಾದಷ್ಟು ಹಾ, ಹಾ. ಭಗವದ್ಗೀತೆಯಲ್ಲಿ ಭಕ್ತಿನೇ ಪ್ರಧಾನ ಅಂತ ಭಗವಂತ ಹೇಳಿದ್ದಾನೆ. ಹೇಳಿದ್ದಾನೆ. ಭಕ್ತಿ ಭಕ್ತಿ ಪ್ರಧಾನ ಅಂದ್ರೆ ಏನ್ ಅರ್ಥ ಇದು? ಭಕ್ತಿ ಹುಟ್ಟಬೇಕು ಅಂದ್ರೆ ಜ್ಞಾನ ಬೇಕು. ಜ್ಞಾನ ಹೌ- ಇಲ್ಲದೆ ಹೋದ್ರೆ ಭಕ್ತಿ ಹುಟ್ಟೋದೇ ಇಲ್ಲ. ಹೌದು. ಆಮೇಲೆ ಭಕ್ತಿ ಬರ್ತದೆ. ಭಕ್ತಿ ಬಂದ ಮೇಲೆ ಭಕ್ತಿ ಸಹಿತವಾದಂತಹ ಜ್ಞಾನದಿಂದ ಮೋಕ್ಷ. ಧನ್ಯವಾದ ಆಚಾರ್ಯ. ಎರಡನೇ ಪ್ರಶ್ನೆ, ನೀವು ಪಂಚರಾತ್ರ ಅಂತ ಹೇಳ್ತೀರಿ. ಹೌದು. ಪಂಚರಾತ್ರದಲ್ಲಿ ಪುಸ್ತಕ ನಾನು ಹುಡುಕ್ತಾ ಇದ್ದೀನಿ 4 ದಿವಸದಿಂದ. ಯಾಕೆಂದ್ರೆ ನಾನು ಒಂದು ಸಣ್ಣ ಪಾಠ ಕೊಟ್ಟಿದ್ದೆ ಮಕ್ಕಳಿಗೆ ಪ್ರಮೇಯ ಶ್ಲೋಕ ಮೇಲೆ. ಹಾ, ಹಾ. ಆವಾಗ ದೊಡ್ಡವರು ಇದ್ದಾರೆ, ಅವ್ರು ಕೇಳಿದ್ರು, ನೀವು ಪಂಚರಾತ್ರ ಅಂತ ಹೇಳ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ. ಆವಾಗ ನಾನು ಹಾ. ಸರಿಗೆ ಉತ್ತರ ಕೊಡೋಕ್ ಆಗ್ಲಿಲ್ಲ. ನೀವೇನಾದ್ರು ಎರಡು ಎರಡು ಮಾತು ಹೇಳಿದ್ರೆ ನಮಗೂ ತಿಳುವಳಿಕೆ ಆಗತ್ತೆ. ನಮ್ದು ಇನ್ನೊಂದು ಮಧು ಸಂಪ್ರದಾಯದಲ್ಲಿ ಯಾವ್ದು ನಂಗೆ ಪಂಚರಾತ್ರ ಪುಸ್ತಕ ಸಿಕ್ಲಿಲ್ಲ. ಇವರು ಪಂಚರಾತ್ರ ಹಾ, ಪಂಚರಾತ್ರ ಸಿಕ್ಕೂ ಇಲ್ಲ ಅದು. ಸಿಕ್ಲಿಲ್ಲ. ಇವರು ಅದು ತಿರುಪತಿಯವರು, TTD ಅವರು, ಅಯ್ಯಂಗಾರ್ಗಳು ಅವರು ಪಬ್ಲಿಷ್ ಮಾಡಿದ್ದಾರೆ, ವರದಾಚಾರ್ಯ ಅಂತ. ಬಟ್ ಅದನ್ನ ನಮ್ಮ ಸಂಪ್ರದಾಯ 100% ಇಲ್ಲ ಅಂತ ಅದನ್ನ ಹೆಚ್ಚು ಗಮನ ಮಾಡಲಿಲ್ಲ. ಪಂಚರಾತ್ರ ನಾನು ಹೇಳಿದ್ರೆ ಸಂತೋಷ. ಧನ್ಯವಾದ. ಪಂಚರಾತ್ರ ಗ್ರಂಥ ಬಹಳ ವಿಸ್ತಾರವಾದಂತಹ ಗ್ರಂಥ ಅದು. ಹ್ಮ್. 50 ಕೋಟಿ ಶ್ಲೋಕಗಳಿಂದ ಕೂಡಿದಂತಹ ಗ್ರಂಥ ಅದು. ಅಯ್ಯೋ. ಅಂತಹ ಗ್ರಂಥ ನೋಡಿ ಎಲ್ಲಿ ಸಿಗುತ್ತೆ, ಎಲ್ಲಿ ನಿಮಗೆ ಸಿಗೋದೇ ಇಲ್ಲ. ಆದ್ರೆ ನಮಗೆ ಸಿಕ್ಕಿದ್ದು ಎಲ್ಲಿ ಅಂದ್ರೆ ಶ್ರೀಮದಾಚಾರ್ಯರು ಮಾತ್ರ ಕೆಲವು ಗ್ರಂಥಗಳು, ಅನೇಕ ಸರ್ವಮೂಲ ಗ್ರಂಥಗಳಲ್ಲಿ ಪ್ರಮಾಣತೆಯ ಉದಾಹರಣೆ ಮಾಡಿದ್ದಾರೆ ಅಷ್ಟೇವನ್ನ. ಅವು ಮಾತ್ರ ನಮಗೆ ಸಿಗೋದಷ್ಟೇ, ಇನ್ನು ಬಿಟ್ಟು ಬೇರೆ ಯಾವ ಸಿಗೋದಿಲ್ಲ. ಯಾವ ಗ್ರಂಥಾಚಾರ್ಯ? ಪ್ರಮಾಣ. ಪಂಚರಾತ್ರ ಪಂಚರಾತ್ರ ಇವು ಪ್ರಮಾಣಗಳನ್ನ ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ಉದಾಹರಣೆ ಮಾಡಿದ್ದಾರೆ, ಗ್ರಂಥದ ಒಳಗೆ. ಓಕೆ, ಓಕೆ, ಓಕೆ. ಸೊ ಎಲ್ಲಾ ಶ್ಲೋಕಗಳಿರುವಂತಹ ಗ್ರಂಥ ನಮಗೆ ಸಿಗೋದಿಲ್ಲ. ಪ್ರಮಾಣ ಪದ್ಧತಿ ಒಳಗಿದ ಅಥವಾ ಎಲ್ಲ ಕಡೆ ಇದು? ಎಲ್ಲಾ ಸರ್ವಮೂಲ ಗ್ರಂಥಗಳಲ್ಲಿ. ಪ್ರಮಾಣ ಪದ್ಧತಿ ಸರ್ವಮೂಲ ಗ್ರಂಥ ಅಲ್ಲ. ಸರಿ. ಪ್ರಮಾಣ ಪದ್ಧತಿ ಟಿಪ್ಪು ಮಾಡಿದ್ದು. ಹೌದು, ಹೌದು. ಸರ್ವಮೂಲ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ಅಲ್ಲಲ್ಲಿ ಉದಾಹರಣೆ ಮಾಡಿದ್ದಾರೆ, ಇದು ಪಂಚರಾತ್ರದ ಪ್ರಮಾಣ ಅಂತ ಹೇಳಿ. ಅಷ್ಟೇ ನಮಗೆ ಸಿಗೋದು. ಯಾಕೆ ಅಂದ್ರೆ ನಮಗೆ ಅಷ್ಟು ಓದುವಷ್ಟಂತಹ ಯೋಗ್ಯತೆ ನಮಗಿಲ್ಲ. ನಿಜ. ಈಗ ಅದನ್ನ ದೇವರು ನಮಗೆ ಅದನ್ನ ಕಲ್ಪಿಸಿ ಕೊಟ್ಟೇ ಇಲ್ಲ. ಅದನ್ನ ಎಷ್ಟು ಕೆಲವು ಗ್ರಂಥಗಳನ್ನ ಮಾತ್ರ ಅಷ್ಟೇ ಕೊಟ್ಟಿದ್ದು. ಒಂದು ಭೇದ ದ್ವೈತಕ್ಕೂ ಬಾಕಿದು ಅದು ಪಂಚರಾತ್ರದಲ್ಲಿ. ಆಮೇಲೆ ದ್ವೈತಕ್ಕೆ ಸರ್ವಮೂಲನಲ್ಲಿ ಬರೋದು ಗಮನ ಪಟ್ಟಿದ್ದು KT ಪಾಂಡುರಂಗಯ್ಯವ್ರು ಬರ್ದಿದ್ರು. ನಾವು ಯಾವುದು? ಯಾವ್ದೋ ಒಂದು ಚಿಕ್ಕ ಪುಸ್ತಕ ಬರ್ದಿದ್ರು, ತುಂಬಾ ವರ್ಷ ಆಯ್ತು. ಹಾ, ಅದು ಈಗ ಹಾ, ನನ್ನ ಹತ್ರನೂ ಇಲ್ಲ ಅದು. ಅದಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ಪಂಚರಾತ್ರ ನೀವು ಹೇಳ್ದಂಗೆ ಎಲ್ಲದಕ್ಕೂ ಫೌಂಡೇಶನ್ ಬಹಳ ಪ್ರಾಚೀನ. ಅದು ಹೌದು, ಹೌದು. ವರ್ಷನ್ 1.1.2 ಅನ್ಕೊಂಡ್ರೆ ನಾವು ವರ್ಷನ್ 5.2.
ಯಾಕೆಂದ್ರೆ ಹ ಬಾಕಿ ಸಂಪ್ರದಾಯಗಳು ಆಮೇಲೆ ಬಂತು, ಅವರು ನಾವು ವೈಷ್ಣವರು ಅಂತ ಹೇಳ್ಕೊತಾರೆ. ಆದ್ರೆ ಅವ್ರಿಗೂ ನಮಗೂ ಹ ವ್ಯತ್ಯಾಸ ಏನಂದ್ರೆ, ನಾವು ಹರಿ ಪರತರಹ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇದೆರಡು ಎಂದಿಗೂ ಒಂದೇ ಆಗೋಕ್ ಸಾಧ್ಯ ಇಲ್ಲ. ಕೆಲವು ಹ ಮತಗಳು ಗೊತ್ತು, ಅವ್ರು ಹೇಳ್ತಾರೆ ನಾವೇನ್ ಜೀವನೇ ಸರ್ವೋತ್ತಮ, ನಾವೇ ಬ್ರಹ್ಮ ಆಗೋಗ್ಬೋದು ಅಂತ. ಅದು ನಮ್ದು ಹ ಮೇನ್ ಹ ಡಿಫರೆನ್ಸ್. ಅವರು ಅನ್ಕೋಬಹುದು ನಾವು ಪಂಚರಾತ್ರ ಮೇಲೆ ಬೇಸ್ಡ್ ಅಂತ, ಆದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಉಂಟು. ಅದಕ್ಕೆ ಶ್ರೀನಿವಾಸ ಹೇಳಿದ್ದಾರೆ ನೋಡಿ, ಅದಕ್ಕೆ ಇಲ್ಲೇ ಹೇಳಿದ್ದಾರೆ 33ನೇ ಶ್ಲೋಕದಲ್ಲಿ, ಹ್ಮ್ ಏತೇಷು ವಿಷ್ಣೋರಾಧಿಕ್ಯ ಮುಚ್ಯತೆ ನ್ಯಸ್ತಿನ ಕ್ವಚಿತ್. ಎಲ್ಲ ಸಚ್ಚಾಸ್ತ್ರಗಳಲ್ಲಿ ವೇದ, ಇತಿಹಾಸ, ಪುರಾಣ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ, ಇವುಗಳ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಇರುವಂತಹ ಪ್ರಧಾನ ವಿಷಯ ಅಂದ್ರೆ ವಿಷ್ಣೋ ಆಧಿಕ್ಯ, ಹ್ಮ್ ಭಗವಂತನಿಗೇನೆ ಆಧಿಕ್ಯ ಇರೋದು. ಇದೇ ಹ್ಮ್ ಒಂದು ನಿರ್ಣಯ. ಹ್ಮ್ ಇದಕ್ಕೆ ತಕ್ಕಂತೆಯೇ ಎಲ್ಲವನ್ನು ಮಾಡಬೇಕು. ಇದರ ವಿರುದ್ಧವಾದದ್ದು ಕೂಡ ಅವು ಮೋಹಶಾಸ್ತ್ರಗಳು, ಮೋಹಾರ್ಥ ಶಾಸ್ತ್ರಾಣಿ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಅನಾವಸ್ಥ. ಅದೇ ಏನ್ ಹೇಳಿ? ಬಾಕಿ ಗ್ರಂಥಗಳೆಲ್ಲ ನಮ್ಗೆ ಸಿಗತ್ತೆ, ಈ ಕೊನೆದ್ ಮಾತ್ರ ಸಿಕ್ಲಿಲ್ಲ. ಅದಕ್ಕೋಸ್ಕರ ನಾನು ಅದೇ ಹೇಳ್ದೆ, ಯಾವ ಇದೆಲ್ಲ ಸಾರ ಸರ್ವಮೂಲದಲ್ಲಿ ಬರುತ್ತೆ. ಸರ್ವಮೂಲ ಹಾ ಹಾ ನೀವು ನಮ್ಗೆ ಓದ್ಕೊಳಕ್ ಯೋಗ್ಯತೆ ಎಲ್ಲಿದೆ, ಅದು ಬೇರೆ ಮಾತು. ಧನ್ಯವಾದ ಹಾ ಆಚಾರ್ಯ. ಹಾ ಸರಿ, ಮುಂದುವರಿಯೋಣ. ಸರಿ, ಹರಿಯಣ. ಹಾ ಮುಂದಿನ ಶ್ಲೋಕದಲ್ಲಿ 47ನೇ ಶ್ಲೋಕದಲ್ಲಿ ಹಿಂದೆ ಋಗಾದಯಶ್ಚತ್ವಾರಃ ಎಂಬುವಂತಹ ಶ್ಲೋಕದಿಂದ ಪ್ರಾರಂಭ ಮಾಡಿದಂತಹ ವಿಷಯವನ್ನ ಫಲಿತಂ ವದನ್ ಉಪಸಂಹರತಿ, ಏನು ಒಟ್ಟಾರೆ ಅರ್ಥ ಏನು ಅಂತ ಎಂಬುದನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. 47ನೇ ಶ್ಲೋಕ. ತಸ್ಮಾದ್ಯೇ ಗುಣಾ ವಿಷ್ಣೋ ತಸ್ಮಾದ್ಯೇ ಗುಣಾ ವಿಷ್ಣೋಃ ಗ್ರಾಹ್ಯಾಸ್ತೆ ಸರ್ವ ಏವ ತು ಗ್ರಾಹ್ಯಸ್ತೆ ಸರ್ವ ಏವ ತು ಇತ್ಯಾದ್ಯುಕ್ತಂ ಭಗವತಾ ಇತ್ಯಾದ್ಯುಕ್ತಂ ಭಗವತಾ ಭವಿಷ್ಯ ಭವಿಷ್ಯತ್ ಪರ್ವಣಿ ಸ್ಫುಟಂ. ಭವಿಷ್ಯತ್ಪರ್ವಣಿ ಸ್ಫುಟಂ. ತಸ್ಮಾದ್ಯೇ ಗುಣಾ ವಿಷ್ಣೋ ಗ್ರಾಹ್ಯಾಸ್ತೆ ಸರ್ವ ಏವ ತು ಇತ್ಯಾದ್ಯುಕ್ತಂ ಭಗವತಾ ಭವಿಷ್ಯತ್ ಪರ್ವಣಿ ಸ್ಫುಟಂ ಎಂಬುದಾಗಿ 47ನೇ ಶ್ಲೋಕ. ಪದವಿಭಾಗ. ತಸ್ಮಾತ್ ಏ ಏ ಗುಣಾಃ ವಿಷ್ಣೋಃ ಗ್ರಾಹ್ಯಾಃ ತೇ ಸರ್ವೇ ಏವ, ಸರ್ವ ಏವ ಅಂತ ಸರ್ವೇ ಅಂತ ಸಂಧಿ ಬಿಡಿಸಿದಾಗ ಆಗ್ತದೆ. ಸರ್ವೇ ಏವ ತು ಇತ್ಯಾದ್ಯುಕ್ತಂ ಭಗವತ ಭವಿಷ್ಯತ್ ಪರ್ವಣಿ ಸ್ಫುಟಂ ಎಂಬುದಾಗಿ ಪದವಿಭಾಗ. ಉಪಸಂಹಾರವನ್ನು ಮಾಡ್ತಾ ಇದ್ದದ್ದು, ಏ ಏ ಗುಣಾಃ, ಯಾವ ಯಾವ ಗುಣಗಳನ್ನ ಭಗವಂತನಿಗೆ ಇಷ್ಟು ಶಾಸ್ತ್ರಗಳಿಂದ ಹಿಂದೆ ಹೇಳಿದಂತೆ ಎಲ್ಲ ಈ ಶಾಸ್ತ್ರಗಳಿಂದ ಹೇಳಿದಂತಹ ಗುಣಗಳಂತೇನಿವೆಯೋ ಅದನ್ನ ಇಲ್ಲಿ ಟಿಪ್ಪಣಿಕಾರರು ತಿಳಿಸ್ತಾರೆ. ಏ ಏ ಗುಣಾಃ ಎಂಬುದಕ್ಕೆ ಅಣುತ್ವ ಮಹತ್ವಾದಯ ಉಕ್ತಾಹ. ಶಾಸ್ತ್ರಗಳಲ್ಲಿ ಭಗವಂತನಿಗೆ ಅಣುತ್ವ ಎಂಬುವಂತಹ ಗುಣವನ್ನು ಹೇಳಿದ್ದಾರೆ, ಮಹತ್ವ ಎಂಬುವಂತಹ ಗುಣವನ್ನು ಹೇಳಿದ್ದಾರೆ. ಅಣುತ್ವ ಮಹತ್ವ ಎರಡು ನೀವು ವಿರುದ್ಧವಾದದ್ದು ಅಂತ ಅನಿಸ್ತದೆ. ಯಾವುದು ಅಣುವಾಗಿ ಇರ್ತದೋ ಅದು ಮಹತ್ತಾಗಿ ಇರೋದಿಲ್ಲ, ಯಾವುದು ಸಣ್ಣದಿರ್ತದೋ ಅದು ದೊಡ್ಡದಾಗಿ ಇರೋದಿಲ್ಲ, ಯಾವ್ದು ದೊಡ್ಡದಾಗಿರುತ್ತೋ ಅದು ಸಣ್ಣದಾಗಿರೋದಿಲ್ಲ. ಹೀಗೆ ಭಗವಂತನನ್ನ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದ್ದಾರೆ. ಹೀಗಾಗಿ ಭಗವಂತನಿಗೆ ಅಣುತ್ವ ಮಹತ್ವ ಮೊದಲಾದಂತಹ ಗುಣಗಳನ್ನ ಏನ್ ಹೇಳಿದ್ದಾರಲ್ಲ, ಏ ಏ ಗುಣಾಹ ವಿಷ್ಣೋಹ ಉಕ್ತಾಹ, ಭಗವಂತನಿಗೆ ಯಾವ ಯಾವ ಗುಣಗಳನ್ನು ಹೇಳಿದ್ದಾರೋ ಆ ಎಲ್ಲ ಗುಣಗಳನ್ನು ಕೂಡ ತೇ ಸರ್ವೇ ಸರ್ವೇ ತೇ ಸರ್ವೇ ಗ್ರಾಹ್ಯಾಹ, ಆ ಎಲ್ಲ ಗುಣಗಳನ್ನು ಕೂಡ ಗ್ರಹಣ ಮಾಡಬೇಕು. ಯಾವ ಯಾವ ಗುಣಗಳನ್ನು ಹೇಳಿದ್ದಾರೋ ಎಲ್ಲ ಗುಣಗಳನ್ನು ಕೂಡ ಗ್ರಹಣ ಮಾಡಬೇಕು. ಅದೇನ್ ಗ್ರಹಣ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಸೂತ್ರಾರ್ಥವನ್ನು ಇಟ್ಟುಕೊಂಡು ಅದಕ್ಕೆ ವಿರೋಧ ಬರದಂತೇನೆ ಅವುಗಳಿಗೆ ಅರ್ಥವನ್ನು ಮಾಡಬೇಕು. ಭಗವಂತನಿಗೆ ಅಚಿಂತ್ಯ, ಕೆಲವೊಂದನ್ನ ಭಗವಂತನಿಗೆ ಗುಣಗಳನ್ನ ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ ಅಚಿಂತ್ಯಾದ್ಭುತ ಶಕ್ತಿಯಿಂದ ಭಗವಂತ ಆ ಕೆಲಸವನ್ನ ಮಾಡ್ತಾನೆ, ಆ ಒಂದು ಗುಣಗಳನ್ನ ಹೊಂದಿದ್ದಾನೆ ಎಂಬುದನ್ನ
ತಿಳಿದುಕೊಳ್ಳಬೇಕು. ಒಟ್ಟಾರೆ ಎಲ್ಲ ಶಾಸ್ತ್ರಗಳಲ್ಲಿ ಯಾವ್ಯಾವ ಗುಣಗಳನ್ನ ಹೇಳಿದ್ದಾರೋ ಎಲ್ಲ ಗುಣಗಳನ್ನು ಕೂಡ ತಿಳಿದುಕೊಳ್ಳಬೇಕು. ಸರ್ವೇ ಏವ ಗ್ರಾಹ್ಯಾಹ, ಎಲ್ಲವನ್ನೂ ಕೂಡ ಗ್ರಹಣ ಮಾಡಬೇಕು, ತಿಳಿದುಕೊಳ್ಳಬೇಕು. ನತು ವಿರೋಧಾತ್ ಏಕೋಪಿ ತ್ಯಾಜ್ಯ ಅಂತ ಟಿಪ್ಪಣಿಕಾರ ಬರೀತಾರೆ. ಎಲ್ಲವನ್ನೂ ಸರ್ವೇ ಏವ ಗ್ರಾಹ್ಯಾಹ, ಎಲ್ಲವನ್ನೂ ಗ್ರಹಣ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಗ್ರಹಣ ಮಾಡಬೇಕು ಅಂದ್ರೆ ಯಾವ ಒಂದನ್ನೂ ಬಿಡಬಾರದು ಅಂತ ಅರ್ಥ. ನೋಡಿ, ನತು ವಿರೋಧಾತ್ ಏಕೋಪಿ ತ್ಯಾಜ್ಯ, ಈ ವಿರೋಧ ಬರ್ತದಲ್ರಿ, ವಿರೋಧ ಕಾಣಿಸ್ತಾ ಇದೆಯಲ್ರಿ ಅಂತ ಅದನ್ನ ಬಿಡ್ಲಿಕ್ಕೆ ಹೋಗಬಾರದು, ಅದನ್ನ ಹೊಂದಿಸಿಕೊಳ್ಳಬೇಕು. ಅದನ್ನ ಹೇಗೆ ಅಂತ ಹೇಳಿ ಆಗ ಹೇಳಿದೆ. ಅದಕ್ಕೆ ಆಗ ಹೇಳಿದಂತೆ ಒಂದು ಶಾಸ್ತ್ರದಲ್ಲಿ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದೆ, ಒಂದು ಶಾಸ್ತ್ರದಲ್ಲಿ ಭಕ್ತಿಯಿಂದ ಮೋಕ್ಷ ಅಂತ ಹೇಳಿದೆ, ಒಂದು ಶಾಸ್ತ್ರದಲ್ಲಿ ಇನ್ನೊಂದು ಶಾಸ್ತ್ರದಲ್ಲಿ ಕರ್ಮದಿಂದ ಮೋಕ್ಷ ಅಂತ ಹೇಳಿದೆ. ಅಂತಂದ್ರೆ ಇದರ ಅರ್ಥ ಏನ್ ತಿಳ್ಕೋಬೇಕು ನಾವು? ಕರ್ಮದಿಂದಾಗಿ ಪರೋಕ್ಷವಾದಂತಹ ಜ್ಞಾನ ಬರ್ತದೆ, ಆಮೇಲೆ ಭಕ್ತಿ ಹುಡ್ತದೆ, ಭಕ್ತಿಯಿಂದ ಅಪರೋಕ್ಷ ಜ್ಞಾನ ಆಗ್ತದೆ ಎಂಬುದನ್ನ ಇಟ್ಕೊಂಡ್ರೆ ಯಾವ ವಿರೋಧ ಬರೋದಿಲ್ಲ. ಹೇಗೋ ಹಾಗೆ ಭಗವಂತನ ಗುಣಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಹೊಂದಿಸಿಕೊಂಡು ಆ ಗುಣಗಳನ್ನ ಭಗವಂತನಲ್ಲಿ ಇವೆ ಅಂತ ತಿಳಿದುಕೊಳ್ಳಬೇಕೇ ಹೊರತು ವಿರೋಧ ಬರ್ತಾ ಇದೆ, ವಿರೋಧ ಕಾಣುತ್ತಾ ಇದೆ ಅಂತ ತಿಳಿದುಕೊಂಡು ಅವುಗಳನ್ನ ಯಾವ ಒಂದು ಗುಣವನ್ನು ಕೂಡ ತ್ಯಾಗ ಮಾಡುವಂತೆ ಇಲ್ಲ. ನತು ವಿರೋಧಾತ್ ಏಕೋಪಿ ತ್ಯಾಜ್ಯ ಅಂತ ಟಿಪ್ಪಣಿಕಾರರು ತಿಳಿಸಿಕೊಡ್ತಾರೆ. ತಸ್ಮಾದೇ ಗುಣ ವಿಷ್ಣೋ ಗ್ರಾಹ್ಯಾಸ್ತೆ ಸರ್ವ ಏವತು ಎಂಬುದರಿಂದ ಆ ಹಿಂದೆ ಹೇಳಿದಂತಹ ವಿಚಾರವನ್ನ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ಗುಣಗಳನ್ನು ಕೂಡ ಭಗವಂತನ ಗುಣಗಳನ್ನ ಸೂತ್ರಾರ್ಥಕ್ಕೆ ವಿರುದ್ಧವಾಗದಂತೇನೆ, ವಿರೋಧ ಬರದಂತೇನೆ ಆ ಗುಣಗಳನ್ನ ಎಲ್ಲವನ್ನೂ ತಿಳಿದುಕೊಳ್ಳಬೇಕೇ ಹೊರತು ಒಂದನ್ನು ಕೂಡ ವಿರೋಧ ಕಾಣ್ತಾ ಇದೆ ಅಂತ ಬಿಡುವಂತೆ ಇಲ್ಲ ಎಂಬುದಾಗಿ ಈ ಎಲ್ಲ ವಿಚಾರವನ್ನು ಕೂಡ ಹೇಳಿ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇತ್ಯಾದ್ಯುಕ್ತಂ ಭಗವತ ಭವಿಷ್ಯತ್ ಪರ್ವಣಿ ಸ್ಫುಟಂ. ಇದೇ ಮೊದಲಾದಂತಹ ವಿಚಾರವನ್ನ ಭಗವತ ಭವಿಷ್ಯತ್ ಪರ್ವಣಿ ಸ್ಫುಟಂ, ಭಗವಂತ ಈ ರೀತಿಯಾಗಿ ಹೇಳಿದ್ದಾನೆ ಎಂಬುದನ್ನ ಭವಿಷ್ಯತ್ ಪರ್ವ ಅಂತ ಹಿಂದೂ ಬಂದಿತ್ತು. 30ನೆಯ ಶ್ಲೋಕದ ಟಿಪ್ಪಣಿಯಲ್ಲಿಯೂ ಕೂಡ ಟಿಪ್ಪಣಿಕಾರ ತಿಳಿಸಿಕೊಟ್ಟಿದ್ದಾರೆ. ಭವಿಷ್ಯತ್ ಪರ್ವ ನಾಮಕ ಉಪಪುರಾಣ ವಚನಂ ಉದಾಹರತಿ ಅಂತ ಹೇಳಿ ಆ 30ನೇ ಶ್ಲೋಕವನ್ನ ತಿಳಿಸಿಕೊಟ್ಟದ್ದು. ಅದು ಭವಿಷ್ಯತ್ ಪರ್ವ ಅಂತ ಉಪಪುರಾಣ. 18 ಪುರಾಣಗಳಂತ ಏನಿವೆ ಅಲ್ಲ, ಅದನ್ನ ಬಿಟ್ಟು ಮತ್ತೆ 18 ಉಪಪುರಾಣಗಳು ಅಂತ ಇವೆ. ಆ ಉಪಪುರಾಣದಲ್ಲಿ ಉಪಪುರಾಣ ಅಂದ್ರೆ ಅದಕ್ಕಿಂತ ಚಿಕ್ಕ ಪುರಾಣಗಳು ಅಂತ ಅರ್ಥ. ಆ ಪುರಾಣದಲ್ಲಿ ಬಂದಂತಹ ಆ ಒಂದು ಶ್ಲೋಕವನ್ನು ಉದಾಹರಣೆ ಮಾಡಿದ್ದು. ಅದೇ ರೀತಿಯಾಗಿ ಈ ಶ್ಲೋಕವನ್ನು ಕೂಡ ಅಲ್ಲಿಯ ಒಂದು ಉದಾಹರಣೆ ಅಂತ ತಿಳಿಸಿ ಮುಗಿಸ್ತಾ ಇದ್ದಾರೆ. ಇತ್ಯಾದ್ಯುಕ್ತಂ ಭಗವತ ಭವಿಷ್ಯತ್ ಪರ್ವಣಿ ಸ್ಫುಟಂ. ಇವೆಲ್ಲ ವಿಷಯಗಳು ಕೂಡ ಭವಿಷ್ಯತ್ ಪರ್ವ ಎಂಬುವಂತಹ ಉಪಪುರಾಣದಲ್ಲಿ ಸ್ಫುಟಂ ಸ್ಪಷ್ಟವಾಗಿ ಇವೆ ಎಂಬುದನ್ನ ಹೇಳಿ ಶ್ರೀಮದಾಚಾರ್ಯರು ಇಲ್ಲಿಗೆ ಆ ಋಗಾದಯ ಚತ್ವಾರ ಎಂಬುವಂತಹ ಏನು ಪ್ರಾರಂಭ ಮಾಡಿದಂತಹ ವಿಷಯವನ್ನ ಇಲ್ಲಿಗೆ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹಿಂದೆ ಒಂದು ವಿಚಾರ ಬಂತು. ಏನು ವಿಚಾರ ಬಂತು ಅಂದ್ರೆ 34ನೇ ಶ್ಲೋಕದಲ್ಲಿ ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಕೃತಾನ್ಯೇ ವಾಗ್ನೇಯಾ ಹರೇಹೇ ಅಂತ ಶ್ರೀಮದಾಚಾರ್ಯ ಹೇಳಿದ್ದು. ಅನ್ಯಶಾಸ್ತ್ರಗಳು ಅಂದ್ರೆ ವಿಷ್ಣುವಿನ ಆಧಿಕ್ಯವನ್ನ ಬಿಟ್ಟು ಅನ್ಯರಿಗೆ ಆಧಿಕ್ಯವನ್ನ ಹೇಳುವಂತಹ ಅನ್ಯಶಾಸ್ತ್ರಗಳೇನಿವೆ ಅಲ್ಲ, ಪಾಶುಪತ ಮೊದಲಾದಂಥ ಶಾಸ್ತ್ರಗಳು, ಅವೆಲ್ಲವೂ ಕೂಡ ಮೋಹಾರ್ಥಕ್ಕಾಗಿ ಭಗವಂತನ ಆಜ್ಞೆಯಿಂದಲೇನೆ ಮಾಡಲ್ಪಟ್ಟದ್ದು ಅಂತ ಅಲ್ಲಿ ಹೇಳಿದ್ದು. ಮೋಹಾರ್ಥಾನ್ಯನ್ಯಶಾಸ್ತ್ರಾಣಿ ಅಂತ ಹೇಳಿ ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಟ್ಟದ್ದು. ಅದೇ ರೀತಿ ಯಾಕೆ ಹಾಗೆ ಮಾಡಿದ್ದು ಅಂದ್ರೆ ಅಸುರಾಣಾಂ ತಮೋಗತೆ ಅಂತ ಉತ್ತರವನ್ನು ಕೊಟ್ಟದ್ದು. ಅದೇ ವಿಷಯವನ್ನೇ ಇಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಮತ್ತೊಂದು ಪ್ರಮಾಣವನ್ನು ಕೊಟ್ಟು ಅನ್ಯಶಾಸ್ತ್ರಗಳು ವಿಷ್ಣುವಿಗೆ ಆಧಿಕ್ಯವನ್ನ ಹೇಳದೇನೆ ಅನ್ಯ ದೇವತೆಗಳಿಗೆ ಆಧಿಕ್ಯವನ್ನ ಹೇಳುವಂತಹ ಶಾಸ್ತ್ರಗಳು ಮೋಹಾರ್ಥ ಶಾಸ್ತ್ರಗಳು, ಅದು ಮೋಹಾರ್ಥ ಶಾಸ್ತ್ರಗಳೇ ಎಂಬುದಾಗಿ ಸ್ಪಷ್ಟಪಡಿಸುವುದಕ್ಕಾಗಿ ಮತ್ತೊಂದು ಪ್ರಮಾಣವನ್ನ ಕೊಟ್ಟು ಅದನ್ನ ಸಿದ್ಧಪಡಿಸ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅದನ್ನು ಮತ್ತೆ ಆ ಪ್ರಮಾಣ ಏನು ಎಂಬುದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಕೃಷ್ಣಾರ್ಪಣಮಸ್ತು.